ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ನಲ್ಲಿ ಸಾಕ್ಷಿ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಆಗ ಭೂಮಿಗೆ ಸಾಕ್ಷಿ ಗನ್ ತೋರಿಸ್ತಾರೆ. ಆಟ ಆಡೋ ಗನ್ನ ಇಟ್ಕೊಂಡು ನನ್ನ ಹೆದರ್ಸ್ತಿದೀಯ ಅಂತ ಭೂಮಿ ಕೇಳಿದಾಗ, ಏಯ್ ಇದು ರಿಯಲ್ ಗನ್ ಕಣೆ, ಕಾರ್ಟೂನ್ ಅಂತ ಸಾಕ್ಷಿ ಹೇಳ್ತಾರೆ. ಲಕ್ಷ್ಮಿ ಅವರು, ಭೂಮಿ ನಂಗೆ ಯಾಕೋ ಭಯ ಆಗ್ತಿದೆ, ಬೇಡ ಹೊರಟೋಗ್ಬಿಟ್ಟೋಣ ಅಂತ ಹೇಳ್ತಾರೆ. ಅಕ್ಕ ನೀನು ಸುಮ್ಮನಿರು, ನ್ಯಾಯ ಕೇಳೋಕೆ ಅಂತ ಬಂದ್ರೆ ಬಂದು ತೋರಿಸಿ ಹೆದರ್ಸ್ತಿದ್ದಾಳೆ ನೀವು. ನಾನು ಮಂಡ್ಯದ ಹೋಗಿ ಅವಳಿಗೆ ತಪ್ಪು ಶಾಸ್ತಿ ಮಾಡ್ತೀನಿ ಅಂತ ಭೂಮಿಕಾನು ಹೇಳ್ತಾಳೆ. ಆಗ ಸಾಕ್ಷಿ ಹತ್ರ ಹೋಗಿ, ಏನೇ ನಾನು ಶೂಟ್ ಮಾಡೋಷ್ಟು ಧೈರ್ಯ ಇದೆಯಾ ನನಗೆ, ಸರಿ ಮಾಡು, ಶೂಟ್ ಮಾಡು ಅಂತ ಭೂಮಿಕಾ ಹೇಳ್ತಾಳೆ. ನಿಂಗೆ ಹಿಂಗೆ ಕೇಳಿದ್ರೆ ಅರ್ಥ ಆಗಲ್ಲ, ಸರಿ ಅಂತ ಎಲ್ಲರ ಹತ್ರ ಬಂದು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಧಿಕ್ಕಾರ ಧಿಕ್ಕಾರ, ಮನೆ ಕಳ್ಳರು ಪ್ರಾಣ ಸಾಕ್ಷಿಗೆ ಧಿಕ್ಕಾರ ಅಂತ ಭೂಮಿಕಾನು ಹೇಳ್ತಾಳೆ. ಆಗ ಸಾಕ್ಷಿಗೆ ತುಂಬಾನೇ ಕೋಪ ಬರೋದು. ಕೊನೆಗೂ ಸಾಕ್ಷಿ ಭೂಮಿಗೆ ಶೂಟ್ ಮಾಡೇ ಬಿಡ್ತಾಳೆ. ಇಲ್ಲಿ ಮನೇಲಿ ಮನಸ್ವಿನಿ ಭೂಮಿಕಾ ಸ್ವೆಟರ್ಗೆ ಬೆಂಕಿ ಹಾಕ್ತಾಳೆ. ಅದಾದ್ಮೇಲೆ ಏನು ಗೊತ್ತೇ ಇಲ್ವೇನೋ ಅನ್ನೋ ಥರ ಬೆಂಕಿ ಬಿದ್ದಿದೆ ಕಾಪಾಡಿ ನೋಡಿ ನೋಡಿ ಅಂತ ಕೂಗ್ತಾಳೆ. ಆಗ ಶ್ರವಣ್ ಬರ್ತಾನೆ. ಅನ್ನ ಏನಾಯ್ತು ಕುಮಾರ್, ಯಾಕೆ ಅಂತ ಅಂದ. ಬೆಂಕಿ ಬಿದ್ದುಬಿಟ್ಟಿದೆ ಅಪ್ಪ, ಇದು ಭೂಮಿಕಂಗೆ ಕೊಟ್ಟಿರೋ ಸ್ವೆಟರ್ ಅಲ್ವಾ ಅಂತ ಅಂದಾಗ, ಹಾಂ ಅಪ್ಪ ಅಂತ ಮನಸ್ವಿನೂ ಹೇಳ್ತಾಳೆ. ಅದಾದ್ಮೇಲೆ ಆ ಸ್ವೆಟರ್ಗೆ ಬೇರೆ ಬಟ್ಟೆಯಿಂದ ಹೊಡೆದು ಬೆಂಕಿನ ಆರಿಸ್ಬಿಟ್ಟು ನೆನ್ಸ್ಕೋತಾನೆ. ಅವರಮ್ಮ ನನ್ನ ಮೊಮ್ಮಗಳು ಮನಸ್ವಿನಿಗೆ ರೆಡಿ ಮಾಡಿರೋ ಸ್ವೆಟರ್ ಇದು ಅಂತ ಹೇಳಿ ನೆನ್ಪು ಮಾಡ್ಕೋತಾನೆ ಶ್ರವಣ್. ಆಗ ಲಕ್ಷ್ಮಮ್ಮ ಅವಳು, ಅಯ್ಯೋ ಮನೆ ಹಾಳಿ ಸಾಯಿಸ್ಬಿಟ್ಟೆ, ಶೂಟ್ ಮಾಡಿಬಿಟ್ಟಿಯಲ್ಲೇ ಭೂಮಿಕಾಗೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿರೋರೆಲ್ಲ. ಹಂಗ ರಾಣಾ ಅಜಿತ್ಗೆ ಕಾಲ್ ಮಾಡಬೇಕು ಅಂತ ಲಕ್ಷ್ಮಮ್ಮ ಭೂಮಿ ಫೋನ್ ತಗೊಂಡು ಕಾಲ್ ಹಾಕ್ತಾರೆ. ಇಲ್ಲಿ ಅಜಿತ್ ಮತ್ತೆ ಕಾನ್ಸ್ಟೇಬಲ್ ರಾಣಾ ಅವರು ಇರೋ ಪ್ಲೇಸಿಂದ ಸೈಡಿಗೆ ಬರ್ತಾರೆ. ಬಂದ್ಬಿಟ್ಟು ಯಾಕ್ರಿ ಅವ್ರು ಬಂದ್ರಿ ಅಂತ ಅಂದಾಗ, ಅಯ್ಯೋ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಅವನು ಎಣ್ಣೆ ಇಟ್ಟಲ್ಲಿದ್ದಾನೆ, ಯಾಕ್ರಿ ಎದುರೋದು ಅಂತ ಅಂದು ಅವ್ರು ರೆಕಾರ್ಡ್ ಮಾಡಿರೋ ಎಲ್ಲದನ್ನು ಕಾನ್ಸ್ಟೇಬಲ್ ಹತ್ರ ಅವನು ಅಜಿತ್ ಕೊಡ್ತಾನೆ. ನೋಡಿ ಹುಷಾರು, ಆಮೇಲೆ ಕಳೆದೋಯ್ತು ಡಿಲೀಟ್ ಆಗೋಯ್ತು ಅಂತ ಅಂದರೆ ಗೊತ್ತಿದೆಯಲ್ಲ ಏನಪತ್ತೆ ಅಂತ ಅಜಿತ್ ಹೇಳ್ತಾನೆ. ಅಷ್ಟೊತ್ತಿಗೆ ಲಕ್ಷ್ಮಮ್ಮನ ಕಾಲ್ ಬರುತ್ತೆ. ಭೂಮಿ ವಿಡಿಯೋ ಕಾಲಲ್ಲಿದ್ದಾಗ ಹಿಂಗಾಯ್ತು ಅಂತ ಹೇಳ್ತಾಳೆ. ಅದಾದ್ಮೇಲೆ ಇಲ್ಲಿ ಸತ್ಯಣ್ಣ ಇಲ್ವಾ ಅಂತ ಅಂದಾಗ, ಇಲ್ಲ ಇಲ್ಲ ಸಾಹೇಬ್ರೆ, ಬೆಳಗ್ಗೆನೆ ಬಂದ್ಬಿಟ್ಟು ಹೋದವರು ಮತ್ತೆ ಬಂದಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಈ ಕಡೆ ಶ್ರವಣ್ ಸುಟ್ಟೋಗಿರೋ ಸ್ವೆಟರ್ ತಗೊಂಡು ಅವ್ರ ಅಕ್ಕ ಸಂಗೀತ ಹತ್ರ ಬರ್ತಾರೆ. ಅಕ್ಕ, ಭೂಮಿ ಕೊಟ್ಟಿರೋ ಸ್ವೆಟರ್ ಹೆಂಗೆ ಸುಟ್ಟೋಗಿದೆ ನೋಡಿ ಅಕ್ಕ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದಾಗ ಸಂಗೀತ ಅವರು ಎಲ್ಲದನ್ನು ಹೇಳ್ತಾರೆ. ಅದು ರಾಣಾ ಮನೆ ಹತ್ರ ಸ್ಟ್ರೈಕ್ ಮಾಡೋಕೆ ಹೋಗಿದ್ರು. ಏನು ಸ್ಟ್ರೈಕ್ ಮಾಡಿದ್ದಕ್ಕೇನೆ ಜೈಲಿಗೆ ಹೋಗಿ ಜಾಮೀನ್ ಮೇಲೆ ಬಂದಿದ್ದಾಳೆ, ಮತ್ತೆ ಸ್ಟ್ರೈಕ್ ಮಾಡೋಕೆ ಹೋಗಿದ್ದಾಳ ಅಂತ ಅಂದಾಗ ಆಗ ಅವ್ರ ಅಜ್ಜಿ, ಹೌದು ಅವರು ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತಲೇ ಹೀಗೆಲ್ಲ ಮಾಡ್ತಿರೋದು ಅಂದಾಗ ಮತ್ತೆ ಅಜಿತ್ ಸಂಗೀತ ಅವ್ರು ಹೇಳ್ತಾರೆ, ಈ ಸಾರಿ ಅಜಿತ್ ಹೇಳಿದ್ದಕ್ಕೇನೆ ಭೂಮಿಕಾ ಹೋಗಿರೋದು ಅಂತ ಅಂದಾಗ, ಈ ಅಜಿತ್ಗೆ ಏನಾಗಿದೆ, ಅವಳಿಗೇನಾದರೂ ಆದರೆ ಆಮೇಲೆ ಮಾತಾಡ್ತೀನಿ ಅಂತ ಶ್ರವಣ್ ಕೋಪದಿಂದ ಹೇಳ್ತಾರೆ. ಇಷ್ಟೆಲ್ಲ ಅಂದಾಗ ಶ್ರವಣ್ ಸಂಗೀತ ಅವರು, ಅಲ್ದೋ ಶ್ರವಣ್ ಯಾಕೆ ಹೀಗೆ ಮಾತಾಡ್ತಿದ್ಯಾ, ಅಜಿತ್ಗೂ ನನಗೂ ಭೂಮಿ ಮೇಲೇನು ಕಾಳಜಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಅವಳು ಸಹ ಕೇಳ್ತಾಳೆ. ಹಾಗೆ ಕಾಲ್ ಬರುತ್ತೆ. ಪುನೀತ್ ಕಾಲ್ ಮಾಡೋಣ ಅಂತ ಮಾಡಿದಾಗ
ಲಕ್ಷ್ಮಮ್ಮ ಅವ್ರಿಗೆ ಕಾಲ್ ಹೋಗುತ್ತೆ. ಭೂಮಿ ಫೋನ್ ಅವ್ರು ಇಟ್ಕೊಂಡಿರೋದ್ರಿಂದ. ಆಗ ಏನಾಯ್ತು ಎಲ್ಲ ಹೀಗೆ ಸಾಕ್ಷಿ ಸಾಕ್ಷಿ ಶೂಟ್ ಮಾಡಿಬಿಟ್ಲು. ಹಾಸ್ಪಿಟ್ಲಲ್ಲಿ ಸಿಟಿ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಆಪ್ರೇಷನ್ ಮಾಡ್ಬೇಕಂತೆ ಅಂತ ಡಾಕ್ಟ್ರ್ ಹೇಳಿದ್ರು ಅಂತ ಸಂಗೀತ ಹತ್ರ ಲಕ್ಷ್ಮಮ್ಮ ಹೇಳ್ತಾರೆ. ಲಕ್ಷ್ಮಿ ಹೇಳಿರೋದೆಲ್ಲ ಸಂಗೀತ ಶ್ರವಣ್ ಹತ್ರ ಹೇಳ್ತಾಳೆ. ಆಗ ಶ್ರವಣ್ ತುಂಬಿದ್ನು ಅಂತ ಹಾಸ್ಪಿಟಲ್ಗೆ ಹೊರಟೋಗ್ತಾನೆ. ಜೊತೆಗೆ ಹಿಂದೆ ಸಂಗೀತ ಕೂಡ ಅವ್ರ ಜೊತೆಗೆ ಹೋಗ್ತಾಳೆ. ಆಗ ಮನಸ್ವಿನಿ ಸಮಾಧಾನ ಮಾಡ್ಕೊಡಿ ಅಂದಾಗ ನಾನು ನನ್ನ ಅಕ್ಕನ ಜೊತೆ ಮಾತಾಡ್ತಾ ಇದ್ದೀನಿ, ಯಾರು ಮಾತಾಡೋರು ಹಾಗಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಆಮೇಲೆ ಹೇಳ್ಬಿಟ್ಟು ಇವರಿಬ್ರು ಹೋದಾದ್ಮೇಲೆ ಈ ಮಾವಂಗೆ ಏನಾಗಿದೆ, ಇದ್ದಕ್ಕಿದ್ದಂಗೆ ಯಾಕೆ ಹಿಂಗೆ ಕಾಡ್ತಿದ್ದಾರೆ ಅಂತ ಅಂತಾಳೆ. ಆಮೇಲೆ ಎದ್ನು ಬಿದ್ನು ಅಂತ ಅಜಿತ್ ಮತ್ತೆ ಕಾನ್ಸ್ಟೇಬಲ್ ಬರ್ತಾರೆ. ಬಂದ್ಬಿಟ್ಟು ಡಾಕ್ಟರ್ ತನಕ ಹೇಳ್ತಾರೆ, ನಾನು ಅವ್ರ ಹಸ್ಬೆಂಡ್ ಹೇಗಿದ್ದಾಳೆ ಅಂತ ಅಂದಾಗ ಬೈ ಏನಾದರೂ ಮಿಸ್ಸಾಗಿ ಹಾರ್ಟ್ಗೆ ಬಿದ್ದುಬಿಟ್ಟಿದ್ರೆ ಅವ್ರನ್ನ ಉಳಿಸ್ಕೊಳ್ಳೋದು ಕಷ್ಟ ಆಯಿತು. ಏನೋ ಪಕ್ಕಕ್ಕೆ ಬುಲೆಟ್ ಬಿದ್ದಿದೆ, ಬುಲೆಟ್ನ ತೆಗ್ದಿದ್ದೀವಿ, ನಾವು ಬ್ಲಡ್ ಹಾಕ್ಸಿದ್ದೀವಿ, ಇವಾಗ ನಮಗೆ ನೀವು ಬ್ಲಡ್ ಕೊಡಬೇಕು ಅಂತ ಅಂದಾಗ ಬಸ್ ಓಕೆ ಡಾಕ್ಟರ್ ಅಂತ ಹೇಳಿ ಆಯಿತು ನಾನು ಭೂಮಿಕನ ನೋಡಬಹುದಾ ಅಂತ ಕೇಳಿದಾಗ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಆಟೋಗೆ ಶಿಫ್ಟ್ ಮಾಡ್ತೀವಿ ಆಗ ನೋಡ್ಬೋದು ಅಂತ ಡಾಕ್ಟರ್ ಸಹ ಹೇಳ್ತಾರೆ. ಆಗ ಇವನು ಅವ್ರದ್ದು ಎ ಪಾಸಿಟಿವ್ ಬ್ಲಡ್ ನಾವು ಹುಡುಕಿ ಅಂತ ಕಾನ್ಸ್ಟೇಬಲ್ ಹೇಳಿದಾಗ ಡಾಕ್ಟರ್ ಅವ್ರದ್ದು ಎ ಪಾಸಿಟಿವ್ ಅಲ್ಲ ಓ ಪಾಸಿಟಿವ್ ಅಂತ ಹೇಳ್ತಾರೆ ಬ್ಲಡ್ ಗ್ರೂಪ್. ಅದಾದಮೇಲೆ ಎಲ್ರಿಗೂ ಅವನ ಫ್ರೆಂಡ್ಸ್ ಮತ್ತು ವರ್ಕಿಂಗ್ ಪ್ಲೇಸ್ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಬ್ಲಡ್ ರಿಕ್ವೈರ್ಮೆಂಟ್ ಮೆಸೇಜನ್ನು ಮಾಡ್ತಾನೆ. ಅದಾದಮೇಲೆ ಅಷ್ಟೊತ್ತಿಗೆ ಶ್ರವಣ್ ಮಾವ ಅವ್ರದ್ದು ಓ ಪಾಸಿಟಿವ್ ಅಲ್ವಾ, ಶ್ರವಣ್ ಮಾವ ಬ್ಲಡ್ ಕೊಡ್ತಾರ ಅಂತ ಅಜಿತ್ ಅನ್ಕೋತಿರ್ಬೇಕಾದ್ರೇ ಹಾಗೇನೂ ಮಾಡಲ್ಲ, ಈ ವಿಚಾರದಲ್ಲಿ ಮಾವ ಅಷ್ಟು ನಿಷ್ಠುರ ಅಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಅದಾದಮೇಲೆ ಅಷ್ಟೊತ್ತಿಗೆ ಶ್ರವಣ್ ಮತ್ತು ಸಂಗೀತ ಹಾಸ್ಪಿಟಲ್ಗೆ ಬರ್ತಾರೆ. ಅದಾದಮೇಲೆ ಎಲ್ಲಿದ್ದಾನೆ ಅಂತ ಅಂದಾಗ ತೋರಿಸ್ತಾರೆ. ಹೇಗಿದ್ದಾಳು ನನ್ನ ಸೊಸೆ ಹೀಗೆಲ್ಲ ಸಂಗೀತನೂ ಕೇಳ್ತಾಳೆ. ಶ್ರವಣ್ಗೆ ಕಾಲ್ ಮಾಡಿರ್ತಾನೆ. ಆಗ ಶ್ರವಣ್ ಅವ್ನ ಕಾಲಿನ ರಿಸೀವ್ ಮಾಡ್ದ ಮತ್ತು ಕಾಲ್ ಬ್ಯಾಕು ಸಹ ಮಾಡಿದನು. ಅಷ್ಟೊತ್ತಿಗೆ ಇವರೆಲ್ಲ ಬಂದು ಹೋಗಿಗೆಲ್ಲ ಕೇಳಿದಾಗ ಮೌನಿಕಾ ವಾರ್ಡಲ್ಲಿರೋದನ್ನ ತೋರಿಸಿ ಏನೆಲ್ಲ ಆಯಿತು ಅನ್ನೋದನ್ನು ಸಹ ಅಜಿತ್ ಹೇಳ್ತಾನೆ. ಆಮೇಲೆ ಓ ಪಾಸಿಟಿವ್ ಬ್ಲಡ್ ಬೇಕು ಅಂದಾಗ ಶ್ರವಣ್ ಬ್ಲಡ್ಡನ್ನು ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೀವು ಬಡ್ಕ ಅನಿಸ್ತಾರ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.